ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ತಾ ಇದ್ದಾಳೆ, ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವಿವತ್ತು ಸಿಟಿಗೆ ಬಂದಿದ್ದೀವಿ. ನೋಡಿ ಇವತ್ತೇನಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಗ್ಬೇಕಂದ್ರೆ ಈ ವ್ಲಾಗ್ನ ಪೂರ್ತಿ ನೋಡಿ. ಸೊ ಬನ್ನಿ, ನಮ್ಮಪ್ಪ ಎಲ್ಲೋ ಹೋಗಿದ್ದಾರೆ, ಅಲ್ಲಿಗೆ ಹೋಗೋಣ. ಇವಾಗ ನಾವು ಪಾವ್ ಭಾಜಿ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ ಪಾವ್ ಭಾಜಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಗೋಲ್ ನಂದು ಯಾವುದು ಅಂದರೆ ನಮ್ಮ ಬೆಂಗಳೂರಿನ ರಿಚೆಸ್ಟ್ ಏರಿಯಾ RR ಬಂದಿದ್ದೀವಿ. ಇದು ಯಾಕೆ ರಿಚ್ ಅಂತ ಹೇಳ್ತಿದಾರಪ್ಪ ಇವರು ಅಂತ ಯೋಚನೆ ಮಾಡ್ತಿದ್ರ. ಇಲ್ಲೆಲ್ಲ ಒಳ್ಳೊಳ್ಳೆ ಫುಡ್ಗಳು ಸಿಗುತ್ತೆ, ನನಗೆ ಬೇಕಾಗಿರೋ ಥರ ಫುಡ್ಗಳು ಸಿಗುತ್ತೆ. ಸೊ ಪಾವ್ ಭಾಜಿ ತಿಂದು ನೆಕ್ಸ್ಟ್ ಪಾನಿಪುರಿ ತಿಂತೀವಿ. ನೋಡಿ ಆಲ್ರೆಡಿ ರೆಡಿ ಆಗ್ತಾ ಇದೆ ಪಾವ್ ಭಾಜಿ. ಸೊ ಪಾವ್ ಭಾಜಿದು ಗ್ರೇವಿ ರೆಡಿ ಆಯಿತು. ಈಗ ಬಾಯಲ್ಲೆಲ್ಲ ನೀರು ಬರ್ತಿದೆ, ಗಮ್ ಅಂತ ಇದೆ. ಸೊ ಗಮ್ ಅಂತ ಇದೆ, ರೆಡಿ ಮಾಡಿಕೊಡ್ತಾರೆ. ಓವರ್ ಆ್ಯಕ್ಟಿಂಗ್ ಮಾಡಬೇಡ ಡೌರಾಣಿ. ಎಸ್, ನನಗೋಸ್ಕರ ಮಾಡಿರೋ ಅಂತ ಪಾವ್ ಭಾಜಿ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ಗೌತಮ್ ಅಣ್ಣ. ಯಾಕಂದ್ರೆ ಇವನಿಗೋಸ್ಕರನೇ ಕೊಡಿಸ್ಕೊಂಡಿದ್ದು, ಬಟ್ ಇದನ್ನ ನಾನೇ ಜಾಸ್ತಿ ತಿನ್ನೋದು ಅವಳೆ. ಸೊ ಪಾವ್ ಭಾಜಿ ತಿನ್ನುವೆ, ಚೆನ್ನಾಗಿತ್ತು. ನನ್ನ ರೇಟಿಂಗ್ ಅಂದರೆ 10ಗೆ 8, ಪರವಾಗಿಲ್ಲ, ಚೆನ್ನಾಗಿತ್ತು. 10ಗೆ 9. ಸೊ ನನಗೆ 7. ಯಾಕಂದರೆ ಪಾವು ಫ್ರೆಶ್ ಇಲ್ಲ ಅನ್ನಿಸ್ತು, ಬಟ್ ಇಟ್ಸ್ ಓಕೆ. ಟೇಸ್ಟ್ ಚೆನ್ನಾಗಿತ್ತು, ಗ್ರೇವಿ ಚೆನ್ನಾಗಿತ್ತು. ಸೊ ಬನ್ನಿ ನೆಕ್ಸ್ಟ್ ಗೋಲ್ಗೆ ಹೋಗೋಣ. ಬರೀ ತಿನ್ನೋದೇ ಆಗೋಯ್ತು ಇವತ್ತಂತೂ. ನಾವು ಅದಕ್ಕೆ ಬಂದಿರೋದು ಇವತ್ತು. ಸೊ ವಿಡಿಯೋ ಆಗ್ತಿರೋಂಥ ಫೋನಿಗೆ ಬ್ಯಾಕ್ ಗಾರ್ಡ್ ಕೇಳ್ತಿದ್ದೀವಿ. ಚೆನ್ನಾಗಿರಬೇಕು. ಇಲ್ಲಿದ್ದೀವಿ ಅವ್ರು ನೋಡಿ 2x ಇಟ್ಟರು ಇಷ್ಟು ಡಿಸ್ಟೆನ್ಸ್ ಇದೆ ಫ್ರೆಂಡ್ಸ್, ಅವರಿಗೂ ನಮಗೂ. ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್. ಸೊ ಎಸ್ ಗೈಸ್, ಮುಳ್ಬಾಗ್ಲು ದೋಸೆ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಸೊ ಈಗ ಬಂದಮೇಲೆ ತಿನ್ನೋದು. ಯಾವುದದು? ಪುಡಿ ಆನಿಯನ್ ಸೋನಿದೆ. ಯಾವಾಗಲೂ ನಾನೇ ಫಸ್ಟು. ಸೊ ಮೇನ್ ನಮಗಿದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಜೀವನ. ತಿಂಡಿ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀರು ಬೇಕು. ತಿಂಡಿನೂ ಬೇಕು. ಯಾವ ಇವೆಲ್ಲ ನಿಂದು ಯಾವುದಪ್ಪ ದೋಸೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಪುಡಿ ಮಸಾಲ. ನಿಂದು? ನಂದು ಮಸಾಲೆ, ನಂದು ಆನಿಯನ್ ಮಸಾಲೆ. ಆನಿಯನ್ ಮಸಾಲೆ. ಓಕೆ, ಈಗ Onion ಮಸಾಲೆ ಟ್ರೈ ಅಲ್ಲ. ಮಾಡೋ ಟೈಮು. ಆನಿಯನ್ ಪುಡಿ ಮಸಾಲೆ ಅವಳು. ಆನಿಯನ್ ಪುಡಿ ಮಸಾಲೆ ತಡಿ. ಹಾಂ, ಹೇಗಿದೆಯಮ್ಮ? ಪುಡಿ ಮಸಾಲೆ ಚೆನ್ನಾಗಿದೆ. ನೆಕ್ಸ್ಟ್ ನಿಂದು ಏನು ಡಿಫ್ರೆನ್ಸು? ಇದೇ ಫಸ್ಟ್ ಬೇರೆ ತಿಂತಾರದು ನಾವು 4 ಜನನು. ಓಕೆ, ಮಿಡ್ಲಲ್ಲಿ ದಪ್ಪ ಇದೆ. ಹಾಂ, ಓಕೆ. ಚೆನ್ನಾಗಿದೆಯಾ? ಪುಡಿ ಆನಿಯನ್ ಮಸಾಲ ಚೆನ್ನಾಗಿದೆ. ದೋಸೆ? ಓಹೋ, ಹ್ಞೂ. ಹಾಗೆ ತಿನ್ನೋಡ್ತೀನಿ, ಯಾಕಂದರೆ ಇದು ಪುಡಿ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಇಷ್ಟ ಆಯ್ತಾ? ತುಪ್ಪ ಇಷ್ಟ ಆಗಲ್ಲ ಅನ್ನೋದಕ್ಕೆ ಇಷ್ಟ ಆಗಲ್ಲ, ಬಟ್ ಸಿಕ್ಕಾಪಟ್ಟೆ ತುಪ್ಪ ಹಾಕಿದ್ದಾರೆ. ಫ್ರೆಂಡ್ಸ್, ಇವರೆಲ್ಲ ಬಾಳೆಲೆ ತಟ್ಟೆ ಬಿಟ್ಟಿರೋದೇ ದೊಡ್ಡ ವಿಷಯ. ಎಲ್ಲ ಖಾಲಿ ಮಾಡಾಕಿದ್ದಾರೆ. ಇವನಂತೂ ಇನ್ನೂ ಬಳ್ಕೊಂಡು ತಿಂತಾ ಇದ್ದಾನೆ. ಇವಳು ಅಷ್ಟೇ. ಗ್ರೀನ್ ಚಟ್ನಿ ಮಸ್ತಾಗಿದೆ. ಹಾಂ, ಇವಳಿಗೆ ಗ್ರೀನ್ ಚಟ್ನಿ ಇಷ್ಟ ಆಯಿತು, ಅವನಿಗೆ ರೆಡ್ ಚಟ್ನಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಒಟ್ಟಿನಲ್ಲಿ ದೋಸೆ ಚೆನ್ನಾಗಿತ್ತು. ಮುಳ್ಬಾಗ್ಲು ದೋಸೆ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ ಅಂತ ಗೊತ್ತಾಗಬೇಕಂದ್ರೆ ಇವಾಗಲೂ ಪೂರ್ತಿ. ಸೊ ದೋಸೆ ರೇಟಿಂಗ್ ಕೊಡ್ತಾ ಇದ್ದಾರೆ 3 ಜನನು. ಸೊ ನಾನು ತಿಂದಿದ್ದ ಪ್ರಕಾರ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ. ಆದರೆ ನಾನು 10 ಔಟ್ ಆಫ್ 9 ಕೊಡ್ತಾ ಇದ್ದೀನಿ. 9 ಔಟ್ ಆಫ್ 10. 9 ಔಟ್ ಆಫ್ 10. ಹಾಂ, ನಿಂಗೆ? ನಾನು 6. 4. ಚಟ್ನಿ ಚೆನ್ನಾಗಿತ್ತು, ದೋಸೆ ಇನ್ನೂ ಸ್ವಲ್ಪ ಹುದುಗಬೇಕಿತ್ತು. ಹಾಂ, ಅಂದರೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು. 4 ರೇಟಿಂಗ್. ಮತ್ತೆ ಆ್ಯಕ್ಚುಲಿ ತುಪ್ಪದ್ದು ತುಂಬ ಘಮ ಇರಲಿಲ್ಲಪ್ಪ. ನಾನು ಇನ್ನೂ ಕಮ್ಮಿ ಕೊಡ್ತೀನಿ, ಒಂದು 7 ಕೊಡ್ಬೋದು. ಯಾಕೆ ಅಂದರೆ ಅವರು ಮಾತಾಡ್ಸಿದ ರೀತಿ ಯಾಕೋ ನಂಗೆ ತುಂಬಾ ಇಷ್ಟ. ತುಂಬ ಈಗೋಗಿ ಹರ್ಟ್ ಮಾಡಿದ್ರು ಅವರು. ಹಾಗಾಗಿ 7 ಔಟ್ ಆಫ್ 10 ಕೊಡ್ತಾರೆ. ನೋಡಿ, ಇಲ್ಲಿ ಯಾವುದೋ ಇಂಡಿಯನ್ ಸ್ವೀಟ್ ಹೌಸಿಗೆ ಹೊರಟ್ರು. ಓದೋದಲ್ಲಿ ಹೋಗ್ತಾರೆ ಫ್ರೆಂಡ್ಸ್. ಅಯ್ಯೋ, ನಮಗೂ ಸಾಕಾಗೋಗಿದೆ ತಿನ್ನೋದು. ಬರೀ ತಿನ್ನೋ ವಿಲಾಗ್ ಮಾಡ್ಕೊಂಡು ತಿನ್ನೋ ವಿಲಾಗ್. ಬನ್ನಿ.
ಬಾದಾಮಿ ಹಾಲು. ಕುಡೀರೋ ನೀವು ದೇವರ ನೋಡಿ ನಮ್ಮಮ್ಮ ಕುಡಿಯೋಣ. ಅವಳು ನೀವು ಅಮ್ಮನ ನೋಡ್ಬಿಟ್ಟು ಕುಡಿಯೋಳು. ಬಡ್ಕೊಂಡೆ ಬೇಡ, ಆದರೂ ನಿಜವಾಗ್ಲೂ ನನ್ನ ಜೀವ ತೆಗಿಯೋಕ್ಕೆ ಇರೋದು ನೀವು. ಹಾಲು ಹೊಡೆದಿದೆ. ಬಾದಾಮಿ ಹಾಲು ಅಂದರೆ ಕಾಂತಿ ಸ್ವೀಟ್ಸು, ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕುಡಿಯಲ್ಲ ನಾನು. ತುಂಬ ಖುಷಿಯಾಗಿರ್ಬೇಕಲ್ಲ ಇದೊಂದು ಹಾಲು ಕುಡಿದು. ನಿನ್ನ ಮಕ ಬಾ ಬಾ ಬಾ, ನಿನ್ನೆ ಫುಲ್ ಫೋಕಸ್ ಮಾಡೇ ಹಿಡಿಯೋದು ನಾನು. ಪ್ಲೀಸ್ ಪ್ಲೀಸ್, ಅಯ್ಯೋ ನಮ್ಗೆ ಅಷ್ಟೊಂದೆಲ್ಲ ಐ ಡೋಂಟ್ ವಾಂಟ್ ಟು ಬಿ ಇನ್ ದ ಲೈನ್. ನನಗೆ 3 ರೇಟಿಂಗ್. 10ಗೆ 3. 0. ನಿಂಗೆ ತಡಿ ತಡಿ, ನಿಮ್ಮಪ್ಪ ತುಂಬ ರೇಟಿಂಗ್ ಕೊಡಲೇಬೇಕು ಇದಕ್ಕೆ. 4. 0. ಇಲ್ಲಿ ಇವತ್ತು ಕುಡ್ದಿರೋದಕ್ಕೆ ಇನ್ನು 10 ಸಲ ಕಾಂತಿ ಸ್ವೀಟ್ಸಲ್ಲಿ ಕರ್ಕೊಂಡೋದ್ರು ನಾನು ಕುಡಿಯಲ್ಲ. ನಾನು ಕುಡಿಯಲ್ಲ ಅಷ್ಟೇ. ಏನು ತಗೊಳಕೋದ ನಿಮ್ಮವ್ವ ನಿಮ್ಮಪ್ಪ? ಗಿರ್ಮಿಟ್ ಸಾಕಾಯ್ತು ಫ್ರೆಂಡ್ಸ್ ನನಗೆ. ಪಾವ್ ಭಾಜಿ, ಮುಳುಬಾಗಲ್ ದೋಸೆ, ಮುಳುಬಾಗ್ಲು ದೋಸೆ, ಬಾದಾಮಿ ಹಾಲು, ಬಾದಾಮಿ ಹಾಲು, ಗಿರ್ಮಿಟ್ಟು, ಗಿರ್ಮಿಟ್ಟು, ಇದಲ್ದು ಇನ್ನೊಂದು ಬೇರೆ ಇದೆ. ಇನ್ನೊಂದೇನೋ ಐಟಮ್ ಇಟ್ಕೊಂಡು ಕೂತಿದ್ದಾರೆ. ನೋಡಿ, ಫನ್ ಡೇ ಅಲ್ಲ, ಈಟಿಂಗ್ ಡೇ ಇದು ಅಷ್ಟೇ. ಇದೇನೋ ಡಿಫ್ರೆಂಟ್ ಆಗಿದೆ ಅನ್ನಿಸ್ತಾ ಇದೆ ಗಿರ್ಮಿಟ್ಟು. ಹೌದು ತಾನೆ? ಹಾಂ, ಚೆನ್ನಾಗಿದೆಯಾ? ಓಕೆ ಓಕೆ. ಯಾಕಂದರೆ ಇದು ಕಸೂರಿ ಮೆಥಿ ಎಲ್ಲ ಹಾಕ್ತಾರೆ, ನನಗೆ ಇಷ್ಟ ಆಗಲಿಲ್ಲ. ಕೂಡ ನಿಂದು ರೇಟಿಂಗು ಫಸ್ಟ್ ನೀವು ಹೇಳಿ. ಹಾಂ, ನೀನು ಹೇಳಪ್ಪ. 0.5. ಅಯ್ಯ ನಾನು ಹೇಳಕ್ಕೆ ಹೋಗ್ಬಿಟ್ಟೆ. ಹಾಂ, 0.2. ಅಸಹ್ಯವಾಗಿತ್ತು. ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ, ಪ್ಲೇಟ್ ನೆಟ್ಟು ತೊಳೆರಿ ಸರ್ ಅಂತ. ನಾವಿವತ್ತು ಬಂದಿದ್ದೀವಿ ಬಿಗ್ ಬರ್ಗರ್ಗೆ. ಸಾಕ ಹೋಯ್ತು. ನಮ್ದು ನೆಕ್ಸ್ಟ್ ಡೆಸ್ಟಿನಿ ಬಿಗ್ ಬರ್ಗರ್ ಕಂಪನಿ. ಲೆಟ್ಸ್ ಗೋ. ಯಪ್ಪ, ಎಕ್ಸ್ಪ್ಲೋರ್ ಬರ್ಗರ್ಸ್. ಬರ್ಗರ್ ಭಯಾಗಿ ಯಾರಾದರೂ ಸತ್ತೋಗ್ಬಿಟ್ಟಾರೆ ಈ ವಿಡಿಯೋ ನೋಡಿದ್ರೆ. ಇದು ಮೀನ್ಸಲ್ಲಿ ಹಾಕ್ಬೋದು. ಹಾಕೋತಾರೆ. ಕರೆಕ್ಟ್. ಸೊ ಅಪ್ಪ ಬೈ ಮಾಡ್ತಾ ಇದ್ದಾರೆ, ಅಮ್ಮ ಇಲ್ಲಿ ಕೂತಿದ್ದಾರೆ. ಏನು ಅನ್ನಿಸ್ತದ? ಏನಂತದೆ? ಆ ಮಂಡಕ್ಕಿ ತಿಂದು ಹೊಟ್ಟೆ ಜಾಸ್ತಿ ಆಗಿದೆ. ಅಸಹ್ಯವಾಗಿತ್ತು. ನಾನು ಒಂದೇ ಸ್ಪೂನ್ ಚೆನ್ನಾಗಿ ಕಸೂರಿ ಮೆಥೆಲ್ಲ ಹಾಕಿದ್ದಾರೆ. ಯಾರು ಹಾಕ್ತಾರೆ ಫ್ರೆಂಡ್ಸ್? ಏನು ಗಿರ್ಮಿಟ್ಟಿಗೆ ಮಸ್ತಾಗಿ ಗೊತ್ತಿರುತ್ತೆ. ಯಾರಾದರೂ ಕಸೂರಿ ಮೆಥಿ ಹಾಕ್ತಾರೆ ಗಿರ್ಮಿಟ್ಟಿಗೆ. ತುಂಬ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ನೋವಾಗಿದೆ ಈ ಒಂದು ಸಂಗತಿಯಿಂದ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಿಮಗೂ ಕೂಡ ಯಾವತ್ತಾದರೂ ಈ ಥರ ಕೆಟ್ಟದಾಗಿರೋ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ನಾಲಿಗೆ ಕೆಟ್ಟೋಗಿದೆ. ಹೆಂಗಿದೆ ಬರ್ಗರ್? ಚೆನ್ನಾಗಿದೆ. ಅದರಲ್ಲ ಮಾಡಿಸ್ಕೊಂಡಿದ್ದೀವಿ, ಜಾಸ್ತಿ ಹೋಯ್ತು ಫ್ರೆಂಡ್ಸ್ ಹೊಟ್ಟೆಗೆ. ಸೊ ಏನು ಮಾಡಿದ್ದೀವಿ ಅಂದರೆ ಅರ್ಧ ಅರ್ಧ ಬರ್ಗರ್. ಬರ್ಗರ್ ರೇಟಿಂಗ್ ಅಣ್ಣ ಹೇಗಿತ್ತು 10 out of 9.5. ಅಪ್ಪ? 9 out of 10. 9 out of 10. ಚೆನ್ನಾಗಿದೆ. 9.5 out of 10. ಆ್ಯಕ್ಚುಲಿ ಪನ್ನೀರ್ ಒಳಗಡೆ ಫ್ರೆಶ್ ಆಗಿತ್ತು, ಬ್ರೆಡ್ ತುಂಬ ಚೆನ್ನಾಗಿತ್ತು, ಅಂದರೆ ಬನ್ ಚೆನ್ನಾಗಿತ್ತು. ಸೊ ಸ್ವಲ್ಪ ಸ್ಪೈಸಿ ಹೇಳಿದ್ವಿ, ಚೆನ್ನಾಗಿ ಮಾಡ್ಕೊಂಡಿದ್ದು, ಸಕ್ಕರೆ ಇಷ್ಟ. ಸೊ ನನ್ನ ರೇಟಿಂಗ್ ಬಂದು 9.5 ಔಟ್ ಆಫ್ 10. ತುಂಬ ಚೆನ್ನಾಗಿತ್ತು. ಸೊ ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೇವೆ? ಈಗ ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಇವಾಗ ಸಡನ್ನಾಗಿ ಆಯಿತು. ಮುಂಡ ಏನಕ್ಕೆ ನಿಲ್ಸಿದ್ದೀರಾ ಈಗ? ಲಾಸ್ಟ್ ಬಟ್ ಲೀಸ್ಟ್ ನನ್ನ ಫೇವ್ರೆಟ್ ಲೈಮ್ ಸೋಡಾ ಕುಡಿಯೋಕ್ಕೋಸ್ಕರ ಇಲ್ಲಿ ನಿಲ್ಸಿದ್ದೀವಿ. ಆ್ಯಕ್ಚುಲಿ ನಾವು ನಿಲ್ಸಿದ್ದು ಅದಕ್ಕಲ್ಲ, ನಾವು ಫ್ರೈಡ್ ರೈಸ್ ತೊಗೊಳ್ಳೋಣ ಅಂತ ನಿಲ್ಸಿದ್ದು ಆ್ಯಕ್ಚುಲಿ. ತಿಂದೇ ಮುಗ್ದಿಲ್ಲ ಇವ್ರದ್ದು. ಬಟ್ ಆ್ಯಕ್ಚುಲಿ ಇಲ್ಲಿ ಫ್ರೈಡ್ ರೈಸ್ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ತಿಂದಿದ್ದಷ್ಟು ಜೀರ್ಣ ಆಗಲಿ ಅಂತ ಲೈಮ್ ಸೋಡಾ ತೊಗೋತಾ ಇದ್ದೀವಿ. ಸೊ ಅವ್ನು ಆರ್ಡ್ರ್ ಮಾಡ್ತಿದ್ದಾನೆ. ನಾಳೆ ಇದು ಯಾವುದಿದು? ಅಕ್ಕ 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 ಅಂತ ಬರ್ತಾ ಇದೆ. ಅಲ್ಲೊಂದು ನಾಯಿಗೆ ನೋಡೋದು ಪಾಪ ಅದು ಪಾಪ. ಹಾಂ, ಅದಕ್ಕೊಂದು ಬಂದು ತಗೋತೀವ. ಬನ್ನಾ ಅಲ್ಲಿಂದ ನೀವು ಬೇಕು.
ಬೇಕ್ರಿ ಇದೆ. ಓಕೆ ತಗೊಬನ್ನಿ ನೋಡುವ. ಅದು ತಿನ್ಬೇಕಲ್ಲ ನೀವು ಕೊಡ್ಸಿದ್ದು ಬನ್ನ. ಎಲ್ಲ ಒಂದೇ ಜಾತಿ ಅಲ್ಲ ಏನ ನಾವು ಮೂರು ಒಂದೇ ಜಾತಿ ಅಲ್ಲ ಥ್ಯಾಂಕ್ಸ್. ಹಂಗಾಗಿ ನಾವು ಅಪ್ಪ ಅಮ್ಮ ಏನಾಗ್ತೀವಿ ಮತ್ತು ನಾವು ನಾಯಿಗಳೇ ಆಗ್ತೀವಿ ಸುಮ್ಮನೆ. ನೋ ವೇ ವಿ ಅಡಾಪ್ಟೆಡ್ ದೆಮ್. ಹೆಂಗಿದೆಯಪ್ಪ? ಸೋಡಾ ಫಿಸ್ ಎಲ್ಲ ಹೋಗಿಬಿಡುತ್ತೆ, ಬರೀ ಲೈಮ್ ವಾಟರ್. ಸ್ವೀಟ್ ಹಾಕಿಲ್ಲ ಸ್ವೀಟ್ ಹಾಕಿದಾರಾ? ಇಲ್ಲಿ ನೋಡಿ, ಇಲ್ಲಿ ಬರೀ ಇಲ್ಲಿ ವಾಪಸ್ 5 ರೂಪೀಸ್ ನಮಗೋಸ್ಕರ ಡಿಸ್ಕೌಂಟ್ ಕೊಟ್ಟರು ಅವರು. ಕಂಗ್ರ್ಯಾಚುಲೇಷನ್ ಬ್ರದರ್. ತಗೊಳ್ಳಿಲ್ಲ. ಹೌದಾ? ಸೂಪರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕೊಟ್ಟು ನೋಡು ಫಸ್ಟು. ಕಂದ ಸೋನು, ಅದು 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 ಕೊಡು. ಅಲ್ಲಿಟ್ಟು ಎಷ್ಟು ದೂರ ತಗೋತ